ನಮಸ್ತೆ ಸ್ನೇಹಿತರೆ. ಲಾಸ್ಟ್ ಕ್ಲಾಸ್ನಲ್ಲಿ ರಿಸರ್ವೇಶನ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಲೈಕ್ ಬ್ರಿಟಿಷ್ ಕಾಲದಲ್ಲಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಯಾವ ತರ ಕೊಟ್ಕೊಂಡು ಹೋಗ್ತಾರೆ ಅಂದ್ರೆ 1909ನಲ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಬರುತ್ತೆ. ಅಲ್ಲಿ ಸಪರೇಟ್ ಎಲೆಕ್ಟೋರೇಟ್ ಕೊಡ್ತಾರೆ, ಯಾರಿಗೆ? ಮುಸ್ಲಿಮ್ಸಿಗೆ. ಓಕೆ, ಸಪರೇಟ್ ಎಲೆಕ್ಟೋರೇಟ್ ಅಂತ ಅಂದ್ರೆ ಕ್ಯಾಂಡಿಡೇಟು ಮುಸ್ಲಿಮೇ, ವೋಟರು ಮುಸ್ಲಿಮೇ, ಈ ತರ. ನಂತರ ಸೇಮ್ ಸಪರೇಟ್ ಎಲೆಕ್ಟೋರೇಟ್ ಅನ್ನೋ ಕಾನ್ಸೆಪ್ಟ್ ನ 6 ಇಂಡಿಯನ್ ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಇಲ್ಲಿ 1919ನಲ್ಲಿ. ಅದಾದ ನಂತರ 1935 ಅಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್, ವಿಮೆನ್, ಲೇಬರ್ ಇವರಿಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಇದಾದ ನಂತರ ಇಂಡಿಪೆಂಡೆನ್ಸ್ ಒಂದಷ್ಟು ಕಥೆನ ನಿಮ್ಗೆ ಹೇಳಿದ್ದೆ. ಅದಾದ್ಮೇಲಿಂದ ನೆಹರು ಅವರು ಮಾಡಿದಂತ ಒಂದು ಏನು ರಿಸರ್ವೇಶನ್ ಮಾಡಬೇಕು ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ, ಅದನ್ನ ಚಂಪಕಂ ದೊರೈರಾಜನ್ ಕೇಸ್ನಲ್ಲಿ ಸವಾಲ್ ಮಾಡಲಾಗ್ತದೆ. ಯಾವಾಗ? 1951ನಲ್ಲಿ. ಹೇಗೆ ಅಂತ ಅಂದ್ರೆ ಆ ಒಂದು ಕತೆ ನಿಮ್ಗೆ ಹೇಳಿದೀನಿ. ಏನು? ಮಡ್ರಾಸ್ನಲ್ಲಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ರಿಸರ್ವೇಶನ್ ಕಲ್ಪಿಸ್ಕೊಡ್ಲಾಗಿರುತ್ತೆ ಕ್ಯಾಸ್ಟ್ ಬೇಸಿಸ್ ಮೇಲೆ. ಆವಾಗ ಚಂಪಕಂ ದೊರೈರಾಜನ್ ಅವರು ಕೇಸ್ ಹಾಕ್ತಾರೆ, ರಿಸರ್ವೇಶನ್ ಆರ್ಟಿಕಲ್ 14 ಮತ್ತೆ ಆರ್ಟಿಕಲ್ 15 ವೈಲೇಟ್ ಮಾಡ್ತಾ ಇದೆ, ಆಯ್ತಾ? ಇದಕ್ಕೆ ನೀವು ಏನಾದ್ರೂ ಪರಿಹಾರ ಕೊಡಬೇಕು ಅಂತ ಅಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ ಮೆಟ್ಟಲ ಏರ್ತಾರೆ. ಇದಾದ ಮೇಲೆ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ, ನೋಡಪ್ಪ, ನೀನು ಆರ್ಟಿಕಲ್ 14, 15 ಏನಿದೆ ಫಂಡಮೆಂಟಲ್ ರೈಟ್ಸ್, ಅದು ಜುಡಿಷಿಯಲಿ ಏನು ಬೈಂಡಿಂಗ್. ಅಂದ್ರೆ ಯಾರಾದ್ರೂ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಲ ಹತ್ತಿದ್ರೆ ಅವರಿಗೆ ಜಸ್ಟಿಸ್ ಕೊಡ್ಬೇಕಾಗಿರೋಂಥದ್ದು ಸುಪ್ರೀಂ ಕೋರ್ಟ್ ನ ಕರ್ತವ್ಯ. ಆದ್ರೆ ನೆಹರು ಗವರ್ನಮೆಂಟ್ ಅವರು ಏನಂತ ಹೇಳ್ತಾರೆ, ಆರ್ಟಿಕಲ್ 46 DPSP ಅಲ್ಲಿ ಸ್ಪೆಷಲ್ ಪ್ರಾವಿಷನ್ ಕೊಡಬಹುದು ಯಾರ್ಯಾರಿಗೆ? SC ST ವೀಕರ್ ಸೆಕ್ಷನ್ಗೆ ಅಂತ ಬರ್ದಿದೀವಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನೋಡಪ್ಪ, ಯಾವಾಗಾದ್ರೂ ಫಂಡಮೆಂಟಲ್ ರೈಟ್ ಮತ್ತೆ DPSP ಮಧ್ಯೆ ಏನಾದ್ರೂ ಬಿರುಕು ಬಂತು ಅಂದ್ರೆ ಅವಾಗ ಫಂಡಮೆಂಟಲ್ ರೈಟೇ ಇಂಪಾರ್ಟೆಂಟ್, ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಅಂದು ಚಂಪಕಂ ದೊರೈರಾಜನ್ ಕೇಸಲ್ಲಿ ಒಂದು ವರ್ಡಿಕ್ಟ್ ಬರುತ್ತೆ. ಇದ್ ಕೇಳ್ತಿದ್ದಾಗೆ ನೆಕ್ಸ್ಟ್ ಏನಾಗುತ್ತೆ, ನೆಹರು ಅವರು ಅಂಬೇಡ್ಕರ್ನ ಹುಡ್ಕೊಂಡೋಗಿ, ಏನಪ್ಪ ರಿಸರ್ವೇಶನ್ ಈ ತರ ಕೊಟ್ಟಿದ್ಯಾ, ಬಟ್ DPSP ಎಲ್ಲ ಹಾಕ್ಬಿಟ್ಟಿದ್ಯಾ, ಇವಾಗ ಹೇಗ್ ಮಾಡೋದು? ರಿಸರ್ವೇಶನ್ ನಾವು ನೀಡಬೇಕು, ವೋಟ್ ಗಿಟ್ ಗಳಿಸ್ಬೇಕು, ಅಥವಾ ಜನಕ್ಕೆ ಅಫರ್ಮೇಟಿವ್ ಆಕ್ಷನ್ ಅವರು ಒಂದು ಅಭಿವೃದ್ಧಿ ಹೊಂದಬೇಕು, ಏನ್ ಮಾಡೋದು ಅಂದಾಗ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ತರ್ತಾರೆ. ಅದರ ಮುಖಾಂತರ ಆರ್ಟಿಕಲ್ 15 ಕ್ಲಾಸ್ 4 ನ ಆಡ್ ಮಾಡ್ತಾರೆ. ಇದರ ಪ್ರಕಾರ ಏನು? ಸ್ಪೆಷಲ್ ಪ್ರಾವಿಷನ್ ನೀಡಬಹುದು ಯಾರಿಗೆ? SC ST ಮತ್ತೆ OBC. ಓಕೆ ಸರ್, ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ಬಿಟ್ರಿ ಸರ್ ನೀವು. ನೋಡಿ, ಆರ್ಟಿಕಲ್ 46 ಅಲ್ಲಿ SC ST ವೀಕರ್ ಸೆಕ್ಷನ್ ಅಂತ ಇದೆ, ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ 15 ಕ್ಲಾಸ್ 4 ನಲ್ಲಿ SC ST OBC ಅಂತ ಹಾಕಿದ್ದಾರೆ. ಡಿಫ್ರೆನ್ಸ್ ಏನು? ಇಲ್ಲಿ ವೀಕರ್ ಸೆಕ್ಷನ್ ಅಂತ ಇದಾರೆ, ಇಲ್ಲಿ OBC ಅಂತ ಇದಾರೆ. ಏನಕ್ಕೆ? ಆರ್ಟಿಕಲ್ 46 DPSP ಅಲ್ಲಿ ಏನಿತ್ತು ಅದನ್ನೇ ಇಲ್ಲಿ ಇದ್ ಮಾಡ್ಬಿಟ್ಟು ಅವ್ರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ರಿಸರ್ವೇಶನ್ ಕೊಡ್ಬೋದಾಗಿತ್ತು. ಆದ್ರೆ OBC ಅಂತ ಏನಕ್ಕೆ ಹೇಳಿದ್ರು? ಸಿಂಪಲ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ವೀಕರ್ ಸೆಕ್ಷನ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 2-3 ಜಾಗ ಇದೆ, ಇಲ್ಲೊಂದು ಕೇರಿ ಅನ್ಕೊಳ್ಳೋಣ, ಕೇರಿ 1, ಇದು 2ನೇ ಕೇರಿ, ಇದು 3ನೇ ಕೇರಿ. ಇಲ್ಲಿ 60 ವರ್ಷ ಮೇಲ್ಪಟ್ಟಿರುವಂತ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ 2. 60 ವರ್ಷದ ಮೇಲಿರುವಂತ ವ್ಯಕ್ತಿಗಳು ಎಷ್ಟು ಅಂದ್ರೆ 20. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ 30. ಈಗ ಇಲ್ಲಿ ನಾನು ವೀಕರ್ ಸೆಕ್ಷನ್, ಇವಾಗ 60 ವರ್ಷದ ಮೇಲಿರುವಂತ ವ್ಯಕ್ತಿಗಳು 2, ಮಿಕ್ಕಿರೋರೆಲ್ಲಾನು 30 ಮೇಲಿದ್ದಾರೆ ಅಂತ ಅನ್ಕೊಳ್ಳೋಣ. ಆಗ ಇಲ್ಲಿ ವೀಕರ್ ಸೆಕ್ಷನ್ ಯಾರು ಅಂದ್ರೆ 60 ವರ್ಷದ ಮೇಲಿರುವಂತ ವ್ಯಕ್ತಿಗಳು ಇಲ್ಲಿ ವೀಕರ್ ಸೆಕ್ಷನ್ ಆಗ್ತಾರೆ. ಅದೇ ಇಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತ ವ್ಯಕ್ತಿಗಳು 30 ಜನ ಇದ್ದಾರೆ, ಮಿಕ್ಕಿರೋರೆಲ್ಲ 20, 25 ಈ ತರ ಇದ್ದಾರೆ. ಹಾಗಿದ್ರೆ ಇಲ್ಲಿ ಇವ್ರು ವೀಕರ್ ಆಗ್ತಾರಾ? ಇಲ್ಲ, ಇವ್ರು ಇಲ್ಲಿ ಏನಾದ್ರು ಮೆಜಾರಿಟಿ ಆಗೋದ್ರು 60 ವರ್ಷದ ಮೇಲಿರೋ ಸೀನಿಯರ್ ಸಿಟಿಸನ್ಸ್. ಸೊ ಅರ್ಥ ಏನು? ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಜಂಪ್ ಆದಾಗ ನಾವು ಒಂದೊಂದು ಕಮ್ಯುನಿಟಿನೂ ಅದು ಡಿಫರ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಮುಸ್ಲಿಂ ಇವಾಗ ಗಮನಕ್ಕೆ ತಗೊಂಡ್ರೆ ಯಾವ್ದೋ ಶಿವಾಜಿನಗರ ಏರಿಯಾ ಅಂತ ಅನ್ಕೊಳ್ಳೋಣ.
ಶಿವಾಜಿನಗರ ಏರಿಯಾದಲ್ಲಿ ಮುಸ್ಲಿಂಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅಲ್ಲಿ ಅವ್ರನ್ನ ನಾವು ಮೈನಾರಿಟಿ ಅನ್ನಕ್ ಬರಲ್ಲ, ವೀಕರ್ ಸೆಕ್ಷನ್ ಅಂತ ಅನ್ನೋದಕ್ ಬರಲ್ಲ. ಅದೇ ಏನಾದ್ರೂ ಒಂದು ಫುಲ್ಲು ಬ್ರಾಹ್ಮಿನ್ಸ್ ಅಥವಾ ಹಿಂದೂಸ್ ಇರೋ ಅಂತ ಒಂದು ಏರಿಯಾದಲ್ಲಿ ಮುಸ್ಲಿಮ್ಸ್ ತುಂಬಾ ಕಡಿಮೆ ಜನ ಇರ್ತಾರೆ ಅಂದ್ರೆ ಅವಾಗ ಅವ್ರನ್ನ ವೀಕರ್ ಸೆಕ್ಷನ್ ಅಥವಾ ಮೈನಾರಿಟೀಸ್ ಅಂತ ಹೇಳ್ತಾರೆ. ಅದೇ OBC ಅಂತ ಬಂದಾಗ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇದು ಕಾಸ್ಟ್ ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಇದೆ. ಓಕೆ, ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ವೀಕರ್ ಸೆಕ್ಷನ್ ಅಂತ ಅಂದಾಗ ನೋಡಪ್ಪ ಈ ವರ್ಷದಲ್ಲಿ 15,000ಕ್ಕಿಂತ ಕೆಳಗಿರೋ ಅಂತವ್ರನ್ನೆಲ್ಲ ನಾವು 15,000 ಸಂಬಳ ಕೆಳಗಿರೋ ಅಂತವ್ರನ್ನ ನಾವು ವೀಕರ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಯಾರೋ ಒಬ್ಬ ವ್ಯಕ್ತಿಗೆ ಹೇಳಿ ಕೊಡ್ತಾರೆ ವೀಕರ್ ಸೆಕ್ಷನ್, ನೀನು ಇನ್ಮೇಲಿಂದ ನಿನ್ಗೆ ಒಂದ್ ಸ್ವಲ್ಪ ಸೌಲಭ್ಯಗಳು ಸಿಗುತ್ತೆ ಅಂತ. ಆದ್ರೆ ಇವನು ಒಂದ್ ವರ್ಷಕ್ಕೆ 15,000 ಸಂಬಳದಿಂದ 20-25,000ಕ್ಕೆ ಹೋಗ್ಬೋದು, ಅಥವಾ 10-20 ವರ್ಷನಾದ್ರೂ ತಗೋಬಹುದು. ಯಾವ ಟೈಮ್ ಫ್ರೇಮ್ ಅಲ್ಲಿ ಮುಂದಕ್ಕೆ ಹೋಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆದ್ರೆ ಕ್ಯಾಸ್ಟ್ ಬೇಸಿಸ್ ಅಲ್ಲಿ ಆಗ್ತಾ ಇರೋ ಒಂದು ತಾರತಮ್ಯನ OBC ಅಂತ ಕಡೆ ನಾವು ಅವ್ರಿಗೆ ಹೇಳ್ದಾಗ ಅದು ಅವನು ಹುಟ್ಟಿದ್ನಿಂದ ಸಾಯೋವರ್ಗುನು ಆ ಕ್ಯಾಸ್ಟ್ ಬೇಸಿಸ್ ಅದ್ರಲ್ಲೇ ಇರ್ತಾನ. ಈಗ ಫಾರ್ ಎಕ್ಸಾಂಪಲ್ SC ಅಲ್ಲಿ ಹುಟ್ಟದ ಅಂತಂದ್ರೆ ಸಾಯೋವರ್ಗು ಇವನು SC ನೇನೆ, ST ಇದ್ದ ಅಂತ ಅಂದ್ರೆ ಇವನ್ ಸಾಯೋವರ್ಗುನು ST ನೇನೆ, OBC ಇದ್ದ ಅಂದ್ರೆ ಇವನ್ ಸಾಯೋವರ್ಗು OBC ನೇನೆ. ಇವನು ಸಂಬಳ ಜಾಸ್ತಿ ಆಯ್ತು ಅಂದಿದ ತಕ್ಷಣ ಇವನ್ ಕ್ಯಾಸ್ಟ್ ಏನು ಚೇಂಜ್ ಆಗಲ್ಲ. ಸೊ ಇದು ಪರ್ಮನೆಂಟ್ ಬೇಸಿಸ್ ಅಲ್ಲಿ ರಿಸರ್ವೇಶನ್ ನೀಡಬೇಕು ಅನ್ನೋದು ಅವರ ಒಂದು ನಿಲುವಾಗಿತ್ತು. ಅದಕ್ಕೆ SC ST OBC ಅಂತ ಆಡ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಹಿಂಗೆ ಕೇಳ್ಬೋದು, 15 ಕ್ಲಾಸ್ 4 ಯಾವ ಅಮೆಂಡ್ಮೆಂಟ್ ಮುಖಾಂತರ ಆಡ್ ಆಗಿದ್ದು? ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದು? ನೆಹರು ಅವರು. ಮತ್ತೆ ಅಲ್ಲಿ ಸ್ಪೆಷಲ್ ಪ್ರಾವಿಷನ್ ಯಾರ್ಯಾರಿಗೆ ಕೊಡಬೇಕು ಅಂತ ಇದೆ? SC ST OBCಗೆ. ಓಕೆನಾ? ಸೊ SC ST OBC ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ರಿಸರ್ವೇಶನ್ ಎಷ್ಟೆಷ್ಟು ಕೊಡ್ತಾರೆ? SC 15%, ST 7.5%.